ಇಡೀ ಕರ್ನಾಟಕಕ್ಕೆ ಈ ಸಲ ಬಿಗ್ ಬಾಸ್ ಅಲ್ಲಿ ಬೆಸ್ಟ್ ಜೋಡಿ ಅನ್ಸಿದ್ದು ಕಾವ್ಯ ಮತ್ತೆ ಗಿಲ್ಲಿ ಜೋಡಿ. ಅವರಿಬ್ರು ಮದುವೆ ಆದ್ರೆ ಮುಂದೆ ಹೆಂಗಿರುತ್ತೆ, ಮುಂದೆ ಜೋಡಿ ಆದ್ರೆ ಹೆಂಗಿರುತ್ತೆ ಅಂತ ಇಡೀ ಕರ್ನಾಟಕ ಮನಸ್ಸಲ್ಲಿ ಇರುತ್ತೆ. ಬಟ್ ಅದೇ ನಮ್ಮ ಮನಸ್ಸಲ್ಲಿ ಅನಿಸಿಕೆ ಕಾವ್ಯ ಮತ್ತೆ ಗಿಲ್ಲಿ ಮನಸ್ಸಲ್ಲಿ ಇರ್ಬೇಕು ಅಂತ ಏನಿಲ್ಲ. ಅದ್ರ ಬಗ್ಗೆ ಒಬ್ಬ ಆಂಕರು ಗಿಲ್ಲಿಗೆ ಕ್ವಶನ್ ಮಾಡಿದಾಗ ಅವ್ರ ಆನ್ಸರ್ ಹೆಂಗಿತ್ತು ಅಂದ್ರೆ ಹಿಂಗಿತ್ತು. ಕಾವ್ಯ ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಲವ್ ಆಗಿತ್ತಾ? ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಅಲ್ವಾ, ಫ್ಯಾನ್ಸ್ ಡಿಮಾಂಡ್ ನೋಡಿರ್ತೀರಾ. ಅಂದ್ರೆ ಕೆಲವೊಂದು ಕಾಂಬಿನೇಷನ್ ವರ್ಕ್ ಆದಾಗ ಅಂತದೆಲ್ಲ ಚರ್ಚೆಗಳು ಅಫ್ಕೋರ್ಸ್ ನಡೆಯುತ್ತೆ. ಹೌದಾ? ಲವ್ ಮಾಡ್ತಿದ್ರಾ? ಇಲ್ಲ ಮೇಡಮ್, ಹಿಂಗಂದಿದ್ದು ನಾನು. ಮಾಡ್ತಾ ಇದ್ದೀರಾ? ನೀವು ಕನ್ಫ್ಯೂಸ್ ಮಾಡಬೇಡಿ. ರೇಗಿಸ್ತಿದೆ ಅಷ್ಟೇ, ರೇಗಿಸ್ತಿದೆ ಆತರ. ಬಟ್ ಲವ್ ಅಂತ ಇಷ್ಟ ಆಗೋ ಹುಡುಗಿಗೆ ತಾನೇ ರೇಗ್ಸಕ್ ಸಾಧ್ಯ. ಎಸ್ ಫ್ರೆಂಡ್ ಆಗಿ ತುಂಬಾ ಇಷ್ಟ ಅವರು ನಮ್ಗೆ. ನೀವು ಫ್ರೆಂಡ್, ನೀವು ತುಂಬಾ ಇಷ್ಟ ನನಗೆ. ಅದೇ ಕಾವ್ಯ ಬೇರೆ ತರ ಫ್ರೆಂಡ್. ಬೇರೆ ತರ ಫ್ರೆಂಡ್ ಅಂದ್ರೆ ಫ್ರೆಂಡೇ ಮೇಡಮ್. ಅದ್ರಲ್ಲಿ ಯಾವ ತರ ಇರ್ತದೆ? ಮದ್ವೆ ಅವಾಗ 26-27 ವಯಸ್ಸಾಯ್ತು ಅಂತಂದ್ರೆ ಹೆಂಗೋ ಕೈ ತುಂಬಾ ಕಾಸು ಬಂತು, ಗಾಡಿನೂ ಸಿಕ್ತು, ಮದ್ವೆ ಅವಾಗ ಆಗೋಣ ಮೇಡಮ್. ಇನ್ನೊಂದ್ 2-3 ವರ್ಷ ಆಗ್ಲಿ. ಆಗುವ. ಯಾವ ತರದ ಹುಡುಗಿ ಬೇಕು? ಒಳ್ಳೆ ಚೆನ್ನಾಗಿರೋ ಹುಡುಗಿ ಬೇಕು. ಆತರ ಈ ತರ ಏನಿಲ್ಲ. ಈಗ ಕಾರ್ ಬಂತಲ್ಲ, ಇನ್ನು ನಿಮ್ ಕೈಗೆ ಸೇರಿಲ್ಲ, ಯಾರನ್ನ ಫಸ್ಟ್ ಕೂರ್ಸ್ಕೊಂಡು ಹೋಗ್ತೀರಾ? ನಾನೇ ಫಸ್ಟ್ ಕೂತ್ಕೊಳ್ತೀನಿ. ನೀವು ಕೂತ್ಕೋತೀರಾ? ನಂಗೆ ಡ್ರೈವಿಂಗ್ ಬರುತ್ತಾ? ಪಕ್ಕದಲ್ಲಿ ಯಾರು ಕೂರಿಸ್ತೀರಾ? ನಮ್ಮ ಅಪ್ಪ ಅಮ್ಮ ಕೂರ್ಸ್ಕೊತೀನಿ. ಆಮೇಲೆ 2 ಸೀಟ್ ಹಿಂದೆ ಖಾಲಿ ಸೀಟ್ ಇರ್ತದೆ ಅಲ್ಲಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಯಾರು? ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು? ನಾನಾ? ಅದ್ರ ನೆಕ್ಸ್ಟ್ ಟ್ರಿಪ್ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅದನ್ನೇ ಎಲ್ರು ಕೂರ್ಸ್ಕೊಯ್ತೀನಿ ಮೇಡಮ್. ಹಂಗ ಅದೇನು ಟೆಂಪೋ ಕೆಟ್ಟೋಯ್ತಾ, ಲಾರಿ ಕೆಟ್ಟೋಯ್ತಾ? ನೆಕ್ಸ್ಟ್ ಟ್ರಿಪ್ ಅಲ್ಲಿ ಪ್ರಿಫರೆನ್ಸ್ ವೈಸ್ ಹೇಳಿ. ಕಾವುನ ರಕ್ಷಿತಾನ? ಇವು ಸೀಟು 4 ಸೀಟ್ ಹಿಂದೆ 3 ಸೀಟ್ ಇರ್ತಾವ, ಮುಂದೆ 1 ಸೀಟ್ ಇರ್ತದೆ. ಎಲ್ಲರನ್ನು ಕೂರ್ಸ್ಕೊತೀನಿ. ಕಾವ್ಯ, ರಕ್ಷಿತಾ ಎಲ್ಲರನ್ನು ಕೂರ್ಸ್ಕೊತೀನಿ. ಕಳ್ಳಪುಟ್ಟಿ ಎಲ್ಲರನ್ನು ಕೂರ್ಸ್ಕೊತೀನಿ. ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ಆ ಡೈಲಾಗ್ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ಬೇಡ ಸುಮ್ಮನೆ ಹೇಳಿ. ನನ್ ಮೇಲೆ ಕಾಮಿಡಿ ಮಾಡ್ಬೇಡಿ ನೀವು. ಸರ್ಮಿತಾ ಹೋಗು ಅಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ. ಸರ್ಮಿತಾ ಅವರೇ ಸ್ವಲ್ಪ ಹೋಗಿ, ಅದು ರೆಸ್ಪೆಕ್ಟ್. ಸರ್ಮಿತಾ ಎದೇಳು ಅದು ರೆಸ್ಪೆಕ್ಟ್ ಅಲ್ಲ. ಸರ್ಮಿತಾ ಅವರೇ ಮೇಲೆ ಎದೇಳಿ, ಇದು ರೆಸ್ಪೆಕ್ಟ್. ಅಂದ್ರೆ ಗೊತ್ತಾಯ್ತು ಇಂಟರ್ವ್ಯೂ ಮುಗಿಸಿ ಅಂತ. ಗಿಲ್ಲಿ ಏನ್ ಹೇಳಿದ ಅಂದ್ರೆ ಅವಳು ನನ್ನ ಫ್ರೆಂಡ್ ಆಗೇ ಇರ್ತೀನಿ ಅಂತ. ಬಟ್ ಈಗ ಫ್ರೆಂಡ್ ಆದವರಿಗೆ ಲವ್ ಆಗಬಾರ್ದು ಅಂತ ಏನಿಲ್ಲ, ಲವ್ ಆದ್ರೆ ಮದುವೆ ಆಗ್ಬಿಡು ಅಂತ ಏನಿಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿರ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ಈಗ ತಾನೇ ಹೊರಗಡೆ ಬಂದವ್ರೆ, ಎಲ್ಲ ಫ್ರೆಂಡು ಅಂತಾನೆ ಹೇಳೋದು. ಈಗ ಬದಲಿಗೆ ಮದುವೆ ಆಗ್ಬಿಡಲ್ಲ, ಏನೋ ಆಗಲ್ಲ, ಮತ್ತೊಂದಾಗಲ್ಲ. ಸೊ ಇಡೀ ಕರ್ನಾಟಕ ಜನತೆ ಆಲ್ಮೋಸ್ಟ್ 99% ಜನಗಳು ಇರೋದ್ರು ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಆ ಆಸೆ ಕೂಡುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವ್ರ ಮನಸ್ಸಲ್ಲಿರೋದು ಇಷ್ಟು.